ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಬೇರೆ ಕಡೆ ಹೋಗ್ತಿದ್ದೀವಿ. ಎಲ್ಲಿಗಪ್ಪ ಅಂದರೆ ಇಲ್ಲೇ 10 ಕಿಲೋಮೀಟರ್ ದೂರದಲ್ಲಿ ಭಟ್ಕಳ ಅಂತ ಇದೆ. ಅಲ್ಲಿ ಲೈಟ್ ಹೌಸ್ ಆ ಥರ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ತಿಂಡಿ ಮುಗಿಸ್ಕೊಂಡ್ಬಂದು ರೂಮಲ್ಲಿ ಫ್ರೆಶ್ ಅಪ್ ಆದ್ವಿ. ಇವಾಗ ಚೆಕ್ಔಟ್ ಮಾಡ್ತಿದ್ದೀವಿ, ಹೊರಟಿದ್ದೀವಿ ಬ್ಯಾಗೆಲ್ಲ ಎತ್ಕೊಂಡು. ಸೊ ನಡೀರಿ ಹೋಗೋಣ. ಇಲ್ಲಿ ಬಸ್ ಬರುತ್ತಂತೆ, ಸೊ ಬಸ್ಸಿಂದ ಹೋಗಬೇಕು ಫ್ರೆಂಡ್ಸ್. ಇವಾಗ ನಡ್ಕೊಂಡು ಸ್ವಲ್ಪ ಮುಂದೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಭಟ್ಕಳಗೆ ಹೋಗೋಕ್ಕೆ ಬಸ್ಗಳು ಇಲ್ಲಿ ಬರುತ್ತಂತೆ. ಎಷ್ಟು ನಿಮಿಷಕ್ಕೆ ಬರುತ್ತಂತೆ? 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬರ್ತಾ ಇರ್ತದಂತೆ ಬಸ್ ಭಟ್ಕಳಕ್ಕೆ. ಸೊ ಇವಾಗ ಹೋಗ್ಬೇಕಲ್ಲಿ. ಸೇಮ್ ಮ್ಯಾಚಿಂಗ್ ಸೇಮ್ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಅವ್ನು ಡಾರ್ಕು ನನ್ನ ಲೈಟ್. ಫ್ರೆಂಡ್ಸ್ ಇವಾಗ ನಾವು ಒಂದು ಆಟೋನ ರೆಂಟಿಗೆ ತಗೊಂಡ್ಬಿಟ್ಟು, ಅಂದರೆ ಅವ್ರನ್ನೇ ಕೇಳಿಬಿಟ್ಟು ಫುಲ್ ಹೋಲ್ ಡೇ ಇಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅದೆಲ್ಲ ತೋರಿಸಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾವ್ರೆ. ಸೊ ಇವಾಗ ನಮಗೆ 8 o'clock ರಿಟರ್ನು ಬಸ್ ಇದೆ, ಬುಕ್ ಮಾಡಿದ್ದೀವಿ. ಸೊ ಅಷ್ಟರಲ್ಲಿ ಯಾವ್ಯಾವ ಪ್ಲೇಸ್ ನೋಡೋಕ್ಕಾಗುತ್ತೆ ಆ ಪ್ಲೇಸ್ ಎಲ್ಲ ಕವರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ. ಫಸ್ಟ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ದೊಡ್ಡ ದೇವಸ್ಥಾನ. ಪ್ರತಿನಿತ್ಯ ಊಟ ಇದೆ. ಆ ಸೈಡಲ್ಲಿ ನಿಲ್ಲೋ ಬೋಟ್ ಆ ಕಡೆ ನಿಲ್ತದೆ, ಈ ಕಡೆ ನಿಲ್ಲೋ ಬೋಟ್ ಈ ಕಡೆ ನಿಲ್ತದೆ. ಆಚೆಯವ್ರು ಈಚೆಗೆ ಬರೋಕ್ಕಾಗಲ್ಲ, ಈಚೆಯವ್ರು ಆಚೆಗೆ ಹೋಗೋದು. ನಾವೀಗ ಆಚೆಗೆ ಹೋಗ್ಬೇಕಂದ್ರೆ ನ್ಯಾಷನಲ್ ಹೈವೇ ಟಚ್ ಆಗಿ ರಿಟರ್ನ್ ಹೋಗಿ ಅಲ್ಲ. ತೆಂಗಿನ ಗುಂಡಿಗೆ ಬಂದಿದ್ದೀವಿ. ಅಂಕಲ್ ನಮಗೆ ಏನೇನೈತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅಲ್ಲಿ ಬೋಟ್ಗಳೆಲ್ಲ ನಿಂತಿದೆಯಲ್ಲ, ಆ ಕಡೆಯವರು ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆಯವರು ಆ ಕಡೆ ಹೋಗೋಕ್ಕಾಗಲ್ಲ ಅಂತೆ. ಸೊ ಈ ಕಡೆನೂ ನಿಂತಿದೆ ಸ್ವಲ್ಪ ಬೋಟ್ಸ್ಗಳು. ಅದಾದಮೇಲೆ ಇಲ್ಲಿ ನೋಡಿ ಈ ಥರ ಫುಲ್ಲು ಸಮುದ್ರ ಇದೆಯಲ್ವಾ, ಅದೇ ಮುರುಡೇಶ್ವರ್. ಅಲ್ಲಿ ನೋಡಿ ಇದೇ ಮುರುಡೇಶ್ವರ. ಸೊ ಇಲ್ಲಿ ನೀರು ಜಾಸ್ತಿ ಫೋರ್ಸ್ ಆಗಿ ಬಂದು ಹೊಡಿಬಾರ್ದು ಅಂತ ಇಲ್ಲಿ ನೋಡ್ಬೋದು ನೀವು. ಇದನ್ನ ಒಂದು ಟ್ರಯಾಂಗಲ್ ಶೇಪ್ ಆಗಿ ಉದ್ದಕ್ಕೆ ಮಾಡಿದ್ದಾರೆ. ಸೊ ನಾವು ಆ ಲಾಸ್ಟ್ ಪಾಯಿಂಟ್ಗೆ ಹೋಗಬೇಕು. ಸೊ ನೋಡಿ ಫ್ರೆಂಡ್ಸ್, ಇದೆ ಲಾಸ್ಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಓ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಆ್ಯಕ್ಚುಲಿ ತುಂಬ ದೂರ ಇದೆ ಇದು. ಆ ಅಂಕಲ್ ಜೊತೆ ಮಾತಾಡ್ಕೊಬಂದ್ವಲ್ಲ, ಸೊ ಹಾಗಾಗಿ ಅಷ್ಟು ಗೊತ್ತಾಗಿಲ್ಲ. ನೀವು ನೋಡ್ಬೋದು ಸುತ್ತ ಬೀಚು, ಮಧ್ಯದಲ್ಲಿ ರೋಡ್ ಥರ ಮಾಡಿಬಿಟ್ಟು ಅಲ್ಲಿ ವ್ಯೂ ಪಾಯಿಂಟ್ ಅಂತ ಮಾಡಿದರು. ಸೊ ಅಲ್ಲಿವರೆಗೂ ಹೋಗ್ಬಿಟ್ಟು ಬಂದ್ವಿ. ಈಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಇದೆಲ್ಲ ಏನಂದರೆ ದೊಡ್ಡ ದೊಡ್ಡ ಶಿಪ್ ಬರುತ್ತಲ್ಲ ಆ ಥರದ್ದು. ಅದ್ರ ಮೇಲ್ಗಡೆ ಹುಲ್ಲುದು ಏನಕ್ಕೆ ಹಾಕಿದ್ದಾರೆ ಅಂದರೆ ಮಳೆ ಬಂದರೆ ನೀರೆಲ್ಲ ಇದಕ್ಕೆ ಸ್ಟೋರ್ ಆಗಬಾರ್ದು ಅಂತ, ಯಾಕೆಂದರೆ ಆಮೇಲೆ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಇದೆಲ್ಲ ಮರದ ಬೋಟ್ಗಳು, ಅದೆಲ್ಲ ಕಬ್ಬಿಣ, ಇದು ಫೈಬರ್. ಒಳಗಡೆ ಫೈಬರ್ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಅಂದರೆ ಬೋಟ್ನ ಕಟ್ಟೋದವರು. ಈಗ ಸಮ್ಮರಲ್ಲಿ ಇದನ್ನ ಫಿಶಿಂಗಿಗೆ ತೊಗೊಂಡೋಗ್ತಾರೆ, ಮಳೆಗಾಲದಲ್ಲಿ ಏನೂ ಇರಲ್ವಲ್ಲ. ಸೊ ಹಾಗಾಗಿ ಆವಾಗ ಹೊಸ ಬೋಟು ಈ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದು ಮರದ್ದು ನೋಡ್ಬೋದು, ಕಬ್ಬಿಣದ ಬೋಟು, ತುಂಬ ಲಾಂಗ್ ಎಲ್ಲ ಹೋಗೋಕ್ಕೆ. ವೇವ್ಸ್ ಇದೆ ಅಂತ ಸಕ್ಕದಾಗಿದೆ ಒಂಥರ. ಎಲ್ಲಿ ನೋಡಿದ್ರು ಫುಲ್ ಸಮುದ್ರ, ಮತ್ತು ಆ ದೂರದಲ್ಲಿ ಐಲ್ಯಾಂಡು. ಫ್ರೆಂಡ್ಸ್, ನೀವು ಆ ಕಡೆ ಸ್ವಲ್ಪ ದೂರ ನೋಡ್ತಿದ್ರೆ ವೇಪರ್ಸ್ ಕಾಣಿಸ್ತಿದೆ ಅಲ್ವಾ, ಇಲ್ಲೂ ಬರ್ತಿದೆ ಬಟ್ ನಮಗೆ ಕಾಣಿಸ್ತಿಲ್ಲ. ಇವಾಗ ಬಂತು. ಆ ಕಡೆ ನೋಡಿ ದೂರದಲ್ಲಿ ಕಾಣಿಸ್ತಿದೆ ವೇಪರ್ಸು. ಮರಳು ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಏನಂದರೆ ಇದು ಲೈಟ್ ಹೌಸು. ಅಂದರೆ ಈ ಸಮುದ್ರಗಳಲ್ಲಿ ಎಲ್ಲಿ ದಡ ಅಂತ ಗೊತ್ತಾಗದಿದ್ದಾಗ ಇಲ್ಲಿ ಲೈಟ್ ಹಾಕ್ಬಿಟ್ಟು ಇದು ಮಾಡ್ತಾರಲ್ವ, ಆ ಥರ ಇದು. ಸೊ ಈ ಲೈಟ್ ಹೌಸ್ಗೆ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಅಲ್ಲಿ ನೋಡಿ ಒಳಗಡೆ ಒಬ್ಬರು ಸರ್ ಇದ್ದಾರೆ, ಬಟ್ ಚೆನ್ನಾಗಿದೆ. ನಮಗಂತೂ ಎಂಟ್ರಿ ಇಲ್ಲ. ಈ ಕಡೆಯಿಂದ ಫುಲ್ ಸಮುದ್ರ ತೋರಿಸ್ತೀನಿ ಬನ್ನಿ. ಇವಾಗ ಫುಲ್ಲು ಭಟ್ಕಳದ್ದು ಬೀಚು ಎಲ್ಲ ಕಾಣಿಸುತ್ತೆ. ಸೊ ನಾವು ಆ ಕಡೆಯಿಂದ ಬಂದ್ವಿ.
ಫ್ರೆಂಡ್ಸ್ ನಿಜವಾಗ್ಲೂ ರೋಡ್ ಹೆಂಗೈತೆ ಅಂದರೆ ನಡಿಯೋಕ್ಕೇ ಓಡೋಗ್ಬೇಕು ಅನ್ನಿಸ್ತೈತೆ, ಆ ಥರ ಐತೆ. ಸೊ ಇದನ್ನು ನೋಡೋಕ್ಕೆ ಅಂತ ಬಂದ್ವಿ ಇಲ್ಲಿ. ಏನೀಗಂದರೆ ನಾನು ಯಾವಾಗಲೂ ಬೀಚಿಗೆ ಬಂದಾಗ ಈ ಲೈಟ್ ಹೌಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅದು ಒಂದು ವ್ಯೂ ನೋಡೋಣ ಅಂತ ಬಂದ್ವಿ. ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಬೀಚ್ ಯಾವ ಥರ ಕಾಣಿಸುತ್ತೆ ಅಂತ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ನಿಮ್ಗೆ ಹೇಗೆ ಅನಿಸ್ತಿದೆ ದೀಪಕ್? ನಾನು ಲೈಟ್ ಹೌಸ್ ಅಂತ ಬಂದಿದ್ದೆ ಫಸ್ಟು. ನಾನು ಅಷ್ಟೇ, ನಾನು ಅಂದರೆ ಸೋಷಿಯಲಲ್ಲೆಲ್ಲ ಓದಿದ್ವಿ ಲೈಟ್ ಹೌಸ್ ಅಂತ, ಬಟ್ ಇವಾಗಲೇ ನೋಡಿದ್ದು. ಚೆನ್ನಾಗಿದೆ. 4:30 5:30 ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಏನಂದರೆ ಇಲ್ಲಿ ಸುತ್ತ ಸಮುದ್ರ, ಮಧ್ಯದಲ್ಲಿ ಈ ಐಲ್ಯಾಂಡ್ ಥರ ಇದೆ, ಅದ್ರ ಮೇಲೆ ಈ ಲೈಟ್ ಹೌಸ್ನ ಕಟ್ಟಿರೋದು. ಈ ಲೈಟ್ ಹೌಸ್ ಗೋವಾವರೆಗೂ ಕನೆಕ್ಷನ್ ಇದೆ. ಫ್ರೆಂಡ್ಸ್ ಊಟ ಮಾಡೋಣ ಅಂತ ಒಂದು ಹೋಟೆಲ್ ಹತ್ರ ಬಂದ್ವಿ. ಇಲ್ಲಿ ನಾನು ಬಾಯ್ಲ್ಡ್ ರೈಸು, ಇವರು ವೈಟ್ ರೈಸು ಮತ್ತು ಬಂಗಡೆ ಮಸಾಲ ಫ್ರೈ ಅದು ಇಬ್ಬರು ತೊಗೊಂಡಿರೋಣ ಅಂತ ಬಂದಿದ್ವಿ. ನೋಡೋಣ ಹೇಗಿರುತ್ತೆ ಟೇಸ್ಟಿ. ಫ್ರೆಂಡ್ಸ್ ಬಾಯ್ಲ್ಡ್ ರೈಸ್ ತೊಗೊಂಡೆ, ಅದು ಒಂಥರ ದಪ್ಪ ಒಳ್ಳೆ ಕಡಲೆಪುರಿ ತಿಂದಾಗ ಅನಿಸ್ತಿದೆ. ಸೊ ಅದಕ್ಕೆ ಮಾಮೂಲಿ ವೈಟ್ ರೈಸೇ ತೊಗೋತಾ ಇದ್ದೀನಿ. ಮತ್ತು ಇದು ಫಿಶ್ ತವಾ ಫ್ರೈ. ದೀಪಕ್ಕು ತಿಂತವ್ರೆ. ಹೇಗಿದೆ ಫ್ರೆಂಡ್ಸ್? ನಾವು ಬಂದಿರೋದು ಉಯಿಲ್ಮುಡಿ ಬೀಚ್ಗೆ. ಏನಪ್ಪ ಅಂದರೆ ಕೇಳಿಸ್ತಿದ್ಯಾ ಸೌಂಡು ನಿಮಗೆ? ಇಲ್ಲಿ ಫಾರೆಸ್ಟು, ಅದ್ರ ಕೆಳಗಡೆಗೆ ಬೀಚು. ಸೊ ಅಂದರೆ ಸ್ವಲ್ಪ ಸಣ್ಣ ಗಿಡಗಳೈತೆ, ನೋಡ್ತಿದ್ರಲ್ಲ ಇಲ್ಲಿ ಈ ಥರ ಚಿಕ್ಕದು. ಅಂದರೆ ಈ ನೀವು ಫಾರಿನಲ್ಲೆಲ್ಲ ಈ ಥರ ನೋಡಿರ್ತೀರ, ಆ ಥರ ಬೀಚು, ಪಾರ್ಕ್ ವಿತ್ ಬೀಚ್ ಆ ಥರ ಕಾಣಿಸ್ತಿದ್ಯಾ ಪಾರ್ಕ್? ಅದು ತೀಕ್ಸೆಲ್ಲ ಓಹೋ ಅಂತ ಬಂದಿದ್ದೆ ಬಿಂದು ನೀನು. ಅದೆಂತ ಬೀಚ್? ಎಕೋ ಬೀಚ್. ಇಲ್ಮುಡಿ. ಯಾವುದು ನಮ್ಗೂ ಮರ್ತೋಗೈತೆ. ಏನು ಇಲ್ಮುಡಿ ಅಲ್ಲ ಅದು, ಇಲ್ಮುಡಿ. ಯಾವ್ದು ಹೆಸರು ಹೇಳಿದ್ರು ಪಾಪ ಅವರು. ಬೀಚ್ ಅಂತಾನು ಕರೀತಾರೆ. ಸುತ್ತ ನೋಡಿ ಫುಲ್ಲು ಒಂಥರ ಫಾರೆಸ್ಟ್, ಗಿಡ ಎಲ್ಲ ಉದ್ದಕ್ಕೆ ಬೆಳೆದವೆ. ಒಂಥರ ಹೇಳ್ಬೋದು ಫುಲ್ ಫಾರೆಸ್ಟ್ ಥರನೇ ಇರೋದು ಅಂತ. ಸೊ ಅದ್ರ ಒಳಗಿಂದ ಒಂಥರ ದಾರಿ ಮಾಡೋರೆ. ಸೊ ಅಲ್ಲಿ ಹೋಯ್ತಾ ಇದ್ದೀವಿ. एक मोटा हाथी घूमने गया जाके वो मकड़ी की जाल में फंसा. मोटा हाथी रुको. ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೈತೆ. ಇದೇ ಎಂಟ್ರಿ ಬೀಚ್ಗೆ. ಇದೇ ಬೀಚ್. ಫ್ರೆಂಡ್ಸ್ ಇಲ್ಲಿ ಏನಂದರೆ ಜಾಸ್ತಿ ಜನರು ಬರಲ್ಲ ಇಲ್ಲಿ, ಏನೋ ಬಂದರೆ ಅಪರೂಪ ಅನ್ಕೋತೀನಿ. ಸೊ ನೋಡಿ ಯಾರೂ ಇಲ್ಲ. ನೋಡಿ ಬಿಂದು ಮತ್ತು ನಾನು ಮತ್ತು ಅಲ್ಲಿ 3-4 ಜನ ಮೀನು ಹಿಡಿತವ್ರೆ. ಅಲ್ಲಿ ಅಷ್ಟೇ ಜನ. ಶೆಲ್ ಸಿಕ್ಬಿಡ್ತು ಒಳಗೆ. ನೋಡಿ ಚೆನ್ನಾಗಿದೆ ಒಂಥರ. ಓ ಎಂಬ ಓಡ್ಬಾ. ಇವಳೇ ನೋಡಿ ನನ್ನ ಹೆಂಡ್ತಿ. ಫ್ರೆಂಡ್ಸ್ ಇದು ಕಪ್ಪೆ ಚಿಪ್ಪೆಲ್ಲ ಸಿಕ್ತು, ಇಷ್ಟು ಒಂದೇ ಥರದ್ದು. ಅದೆಲ್ಲ ತಗೊಂಡು ಇವಾಗ ಹೊರಟಿದ್ದೀವಿ ವಾಪಸ್ಸು. ಇವಾಗ ಟೈಮ್ ಬಂದು ಆಗಲೇ 4 ಗಂಟೆ. 4 ಗಂಟೆ ಅದಕ್ಕೆ ಇವತ್ತು 8 ಗಂಟೆಗೆ ಬಸ್ ಇದೆ. ಇನ್ನೇನು ಈಗ ಯಾವುದೋ ಒಂದು 2 ಪ್ಲೇಸ್ ಇರ್ಬೋದು, ಅದನ್ನು ನೋಡ್ಬಿಟ್ಟು ಬಸ್ ಹತ್ಕೊಂಡು ಮೈಸೂರಿಗೆ ಬರ್ತಾ ಇರೋದೆ. ಓಕೆನಾ? ಸೊ ಸಿಗೋಣ ನೆಕ್ಸ್ಟ್ ಪ್ಲೇಸಲ್ಲಿ. ಓಕೆ ಬಾಯ್. ಓಯ್ ಏನಿದು ನೋಡಿಲ್ಲ, ಏನಿದು? ಬಲ್ಮುರಿ. ನಮ್ಮ ಕಡೆಯಿಂದ ಬಲ್ಮುರಿ ಅಂತೀವಿ, ಆ ಕಡೆ ಡ್ಯಾಮ್ ಅಂತಾರೆ. ಹೌದು ಫ್ರೆಂಡ್ಸ್. ನೀನೆಲ್ಲ ನೋಡಿದ್ರೆ ದಪ್ಪ ಐತೆ ಬಾಚಣಿಗೆ ಎಲ್ಲ ಇದು ಬೇರೆ ಇದು. ಫ್ರೆಂಡ್ಸ್ ಏನಂದರೆ ಇಲ್ಲಿ ತುಂಬ ಪ್ಲೇಸಸ್ ಇದೆ. ಇವಾಗ ನಮ್ಮ ಥರ ಯಾರಾದರೂ ಟ್ರಿಪ್ಪಿಗೆ ಅಂತ ಪ್ಲ್ಯಾನ್ ಮಾಡ್ತಿರೋರು ಇಲ್ಲಿ ಫಸ್ಟು ಮುರುಡೇಶ್ವರಕ್ಕೆ ಹೋಗಿ, ಅದಾದ್ಮೇಲೆ ಇನ್ನೂ ಟೈಮ್ ಇದೆ ಅಂತ ಅಂದರೆ
ನಿಜವಾಗ್ಲೂ ಈ ಭಟ್ಕಳಕ್ಕೆ ಬನ್ನಿ. ನಾನು ಎಲ್ಲಾನು ವಿಡಿಯೋ ಮಾಡಿಲ್ಲ, ಯಾಕೆಂದರೆ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ಪ್ಲೇಸಸ್ ನೋಡೋದ್ರಲ್ಲೇ ನನ್ನ ಟೈಮ್ ಹೊಟ್ಟೋಯ್ತು. ಇದು ನೀವು ಇಲ್ಲಿ ಒಳಗಡೆ ಎಲ್ಲ ಹೋಗಬೇಕು ರೋಡು, ಸೊ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ನಿಮ್ಮ ಓನ್ ವೆಹಿಕಲ್ಸ್ ಇದ್ರೂ ಕೂಡ ನೀವು ಇಲ್ಲಿ ಆಟೋದವ್ರನ್ನ ರೆಂಟ್ ತೊಗೊಂಡು ಆ ಥರ ಏನಾದರೂ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋದರೆ ಅವ್ರು ನಿಜವಾಗ್ಲೂ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾರೆ. ನಮಗಂತೂ ಸಿಕ್ಕಿರೋ ಅಂಕಲ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಎಲ್ಲ ಪ್ಲೇಸಸ್ಸು ತೋರಿಸಿದ್ರು. ನಿಮ್ಮ ಓನ್ ವೆಹಿಕಲಲ್ಲಿ ನಿಮ್ಗೆ ದಾರಿನೇ ಗೊತ್ತಾಗಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇಲ್ಲಿ ಲೋಕಲ್ ಎಡ್ಸಿಗೆ ಮಾತ್ರ ಆ ರೋಡ್ಗಳು ಗೊತ್ತು. ಯಾಕಂದ್ರೆ ಅದು ಒಂಥರ ಬೆಟ್ಟದಲ್ಲಿ ಯಾವ ಕಡೆಯಿಂದ ಹೆಂಗ್ ಬರಬೇಕು ಅಂತ ಗೊತ್ತೇ ಆಗಲ್ಲ. ಸೊ ಅವ್ರಿದ್ರೆ ಬೆಟ್ರು. ಸೊ ನಮ್ಮನ್ನ ಎಲ್ಲ ಪ್ಲೇಸ್ ತೋರಿಸಿದ್ರು. ಸೊ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ಕೂತಿರೋದು ಅದೇ ಡ್ಯಾಮ್ ಹೇಳಿದ್ನಲ್ಲ, ಅಲ್ಲಿ ಕೂತಿದ್ದೀವಿ. ಇದೆ ಲಾಸ್ಟ್ ಪ್ಲೇಸು. ಈಗ ಇದಾದ್ಮೇಲೆ ನೆಕ್ಸ್ಟ್ ನಾವು ಬಸ್ ಹೊರಡ್ತೀವಿ. ಸೊ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಮ್ಗೆ ಆ್ಯಕ್ಚುಲಿ ಬಸ್ ಇರೋದು 8 o'clock, ಇವಾಗ 6 o'clock. ಅಂಕಲ್ನ ಪರವಾಗಿಲ್ಲ ಅಂಕಲ್ ನೀವು ಹೋಗಿ ಅಂತ ಹೇಳಿದ್ವಿ, ಆದ್ರೂ ಇಲ್ಲ ಬನ್ನಿ ಇಲ್ಲಿ ಡ್ಯಾಮ್ ಇದೆ ಚೆನ್ನಾಗಿದೆ, ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೀವ್ರಿ ಅಂತ ಅಂದ್ಬಿಟ್ಟು ಪಾಪ ಕರ್ಕೊಬಂದರು. ಇಲ್ಲಿ ಒಳ್ಳೆ ಜನ, ಇಲ್ಲಿ ಮೀನು ಊಟಕ್ಕೆ ಕರ್ಕೊಂಡು ಹೋಗಿದ್ರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನಾನು ಊಟ ಮಾಡೋದೆಲ್ಲ ಮಾಡಿಲ್ಲ, ಬಟ್ ನನಗಂತೂ ಮೀನು ತುಂಬ ಇಷ್ಟ ಫ್ರೆಂಡ್ಸ್. ನೀವು ನೋಡಿರ್ಬೋದು, ವೇಳಾಂಗ್ನಿ ವ್ಲಾಗ್ಸ್ ಎಲ್ಲ ನೀವು ನೋಡಿರ್ಬೋದು. ಸೊ ಬಾಂಗ್ಡೆ ಫಿಶ್ಶು ಅದು ಇದು ಹೇಗೆ ತಿಂದಿದ್ದೀನಿ, ಇಲ್ಲೂ ಅಷ್ಟೇ, ಇಲ್ಲೂ ಅದೇ ಥರ ತಿಂದಿದ್ದೀನಿ. ಬಟ್ ವಿಡಿಯೋ ಮಾಡಿಲ್ಲ ಈ ಸತಿ, ಮಾಡೋಕ್ಕಾಗಲಿಲ್ಲ. ಬಟ್ ನಾವು ತಿನ್ನೋದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ಇದರಲ್ಲಿ ಬಾಂಗ್ಡಾ ಮಸಾಲ ಫ್ರೈ ಅಂತ ಮಾಡ್ತಾರೆ, ಅದು ಅಂತೂ ನೀವು ಕಳೆದೋಯ್ತೀರಾ. ಬನ್ನಿ ಒಂದ್ಸತಿ, ಇಷ್ಟ ಇರೋರು ತಿನ್ನಿ ಫ್ರೆಂಡ್ಸ್, ಅದು ಈ ಕಡೆ ಬಂದಾಗ. ಸೊ ಬನ್ನಿ, ವೆಕೇಷನ್ನ ಫ್ಯಾಮ್ಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಯಾರ ಜೊತೆನೂ ಅಷ್ಟೇ ಬನ್ನಿ, ಟೈಮ್ ಸ್ಪೆಂಡ್ ಮಾಡಿ. ಒಂದೇ ಇರೋದು ಲೈಫು, ಪದೇ ಪದೇ ಬರಲ್ಲ. 7 ಜನ್ಮ ಅಂತ ಹೇಳ್ತಾರೆ, ಬಟ್ ಯಾರೂ ಇನ್ನೂ ಕರೆಕ್ಟಾಗಿ ಹೇಳಿಲ್ಲ. ಓಕೆನಾ, ಇದು ನಮ್ಮ ಮೊದಲನೇ ಜನ್ಮ ಅಂದ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ಸೊ ಇದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನು 8 ಗಂಟೆ ಬಸ್ ಇದೆ, ಹತ್ಬಿಟ್ಟು ಸೊ ನಮ್ಮ ಮೈಸೂರಿಗೆ ಹೊರಡೋಣ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಇಷ್ಟರಲ್ಲಿ ಯಾವ ಪ್ಲೇಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.